ಓಕೆ, ನಾವೀಗ ಎರಡನೇ ಪಾರ್ಟನ್ನು ನೋಡ್ತಾ ಹೋಗೋಣ. ಕನ್ಯಾ ರಾಶಿಯಿಂದ ತಗೊಳ್ತಾ ಹೋಗೋಣ. ಓಕೆ, ಈಗ ಕನ್ಯಾ ರಾಶಿ ಅಂತ ಹೇಳುವಂತಹದ್ದು ಕೂಡ ಕನ್ಯಾನ ರಾಶಿಯ ಅಧಿಪತಿ ಕೂಡ ಬುಧನೇ ಆಗಿರ್ತಾನೆ. ಕನ್ಯಾ ರಾಶಿಯವರ ಸ್ವಭಾವ ಹೇಗಿರುತ್ತೆ? ಕನ್ಯಾ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದರೆ, ಅವರು ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಯಾವುದೇ ವಿಚಾರ ಆಗಲಿ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವವರೆಗೂ ಅವರಿಗೆ ಒಂದು ರೀತಿಯ ಕುತೂಹಲಗಳು ನಿಲ್ಲಲ್ಲ. ಒಂದು ಎರಡು ಏನು ಅಂತ ಹೇಳಿದ್ರೆ, ಪರ್ಫೆಕ್ಟ್ ಆಗಿರಬೇಕು. ಪ್ರತಿ ಕೆಲಸನೂ ಪರಿಪೂರ್ಣವಾಗಿ ಮಾಡಬೇಕು, ನೀಟಾಗಿಡಬೇಕು, ಸ್ವಚ್ಛವಾಗಿರಬೇಕು ಅಂತ ಬಯಸ್ತಾರೆ. ಅದರ ಜೊತೆಗೆ ಅವರು ಏನು ಅಂತ ಹೇಳಿದರೆ ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ, ತುಂಬಾ ಹೆಲ್ಪ್ಫುಲ್ ಆಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ, ತುಂಬಾ ಇಂಟೆಲಿಜೆಂಟ್, ಹಾಗೆ ಸ್ವಲ್ಪ ಹಾರ್ಡ್ ವರ್ಕ್ ಕೂಡ ಮಾಡಲಿಕ್ಕೆ ಅವರು ಇಷ್ಟವನ್ನು ಪಡುವಂಥವರು. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಗುಡ್ ಹೀಲರ್ ಕೂಡ ಹೌದು. ಎಲ್ಲರನ್ನೂ ಪ್ರೀತಿಸ್ತಾರೆ. ಇಂತಹ ಒಂದು ವ್ಯಕ್ತಿತ್ವದವರು ಕನ್ಯಾ ರಾಶಿಯವರಾಗಿರ್ತಾರೆ. ಓಕೆ, ಈ ಕನ್ಯಾ ರಾಶಿಯವರ ನೆಗೆಟಿವ್ಸ್ ಏನು ಅಂತ ನೋಡಿದಾಗ, ಇವರೇನು ಅತಿಯಾಗಿ ಚಿಂತೆ ಮಾಡುವಂಥ ಸ್ವಭಾವದವರಾಗಿರ್ತಾರೆ. ಇವ್ರು ಹೇಳಿದಾಗೆ ಅದು ಪರ್ಫೆಕ್ಟ್ ಆಗಲಿಲ್ಲ ಅಂದರೆ ಕೋಪ ಬರುವಂಥದ್ದು, ವಿಪರೀತ ಕೋಪ ಮಾಡಿ ಅವರ ಮನಸ್ಸನ್ನು ಡಿಸ್ಟರ್ಬ್ ಮಾಡಿ ಅವ್ರ ಫ್ಯಾಮಿಲಿನೂ ಡಿಸ್ಟರ್ಬ್ ಮಾಡುವಂತಹ ಸ್ವಭಾವ ಇವ್ರದ್ದು, ಆಯಿತಾ. ಆಮೇಲೆ ಏನು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಓವರ್ ಥಿಂಕ್ ಮಾಡಿ ಜಗಳ ಆಡೋವಂಥದ್ದು, ಅಂತಹ ಸ್ವಭಾವ ಕೂಡ ಇವರಲ್ಲಿ ಇರುತ್ತೆ. ಆಮೇಲೆ ಏನು ಹೇಳ್ಬೋದು, ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ. ಅದು ತಪ್ಪು, ಇದು ಸರಿ, ಅದು ಸರಿ, ಇದು ತಪ್ಪು. ಇದರಿಂದಾಗಿಯೂ ಕೂಡ ಇವರನ್ನು ಜನರು ಕೆಲವೊಮ್ಮೆ ನೆಗೆಟಿವ್ ಆಗಿ ತಿಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆನಾ. ಇವರಿಗೆ ಸಂಬಂಧಪಟ್ಟ ಬಣ್ಣ ಯಾವುದು ಅಂದರೆ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಇವರಿಗೆ ಹೆಚ್ಚು ಲಾಭಗಳು ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಹೋಗುವ ತುಲಾರಾಶಿ. ತುಲಾರಾಶಿ ಅತ್ಯಂತ ರಾಶಿಗಳಲ್ಲೇ ಸ್ವಲ್ಪ ವಿಭಿನ್ನವಾಗಿ ಗುರುತಿಸ್ಕೊಳ್ಳುತ್ತೆ. ಯಾಕೆಂದರೆ ಇದೊಂದು ತಕ್ಕಡಿ ತೋರಿಸೋದ್ರಿಂದ ನ್ಯಾಯ, ಒಂದು ಅಂಥದ್ದು ಬ್ಯಾಲೆನ್ಸನ್ನು ತೋರಿಸುವಂತಹ ಒಂದು ರಾಶಿ ಇದು, ಗೊತ್ತಾಯ್ತಾ. ಇವರ ಗುಣಗಳೇನು ಅಂತ ಹೇಳಿದಾಗ, ಇವರು ತುಂಬಾ ಎಲ್ಲರ ಜೊತೆಗೂ ಒಂದು ನ್ಯಾಯಯುತವಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ ಅದರ ಜೊತೆಗೆ ತುಂಬ ಚಾರ್ಮಿಂಗ್ ಆದಂತಹ ವ್ಯಕ್ತಿತ್ವವನ್ನು ಹೊಂದಿರುವವರಾಗಿರ್ತಾರೆ. ಪೀಸ್ಫುಲ್ ಪರ್ಸನ್ ಆಗಿರ್ತಾರೆ. ಜಸ್ಟಿಸಿಗಾಗಿ ತುಂಬಾ ಇವರು ನಂಬಿರ್ತಾರೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ತುಂಬಾ ಪ್ರೀತಿ ಅಂತ ಹೇಳುವಂಥದ್ದು ಇವರೊಂದು ಪ್ಯಾಷನ್ ಆಗಿರುತ್ತೆ, ಪ್ರೀತಿ ಅನ್ನುವಂತಹದ್ದು. ಅದರ ಜೊತೆಗೆ ಫ್ರೆಂಡ್ಸ್ ಎಲ್ಲ, ಸರ್ಕಲ್ಸ್ ಎಲ್ಲ ಇವರಿಗೆ ಸ್ವಲ್ಪ ಜಾಸ್ತಿ, ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇವರು ರಿಲೇಷನ್ಶಿಪ್ಪನ್ನು ತುಂಬಾ ಪ್ರೀತಿ ಮಾಡುವಂತಹವರಾಗಿರ್ತಾರೆ. ಓಕೆ, ಇನ್ನು ಇವರ ಒಂದು ಬ್ಯಾಡ್ ಅಂದರೆ ನೆಗೆಟಿವ್ ಏನು ಅಂತ ಹೇಳಿದಾಗ, ಇವರು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಇವರು ನ್ಯಾಯ ಅಂದ್ಕೊಂಡು ಕೆಲವೊಮ್ಮೆ ಇವ್ರಿಗೆ ಗೊತ್ತಿಲ್ಲದೆ ಇವರು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಒಂದು ಎರಡು ಏನಾಗುತ್ತೆ ಅಂತ ಹೇಳಿದರೆ, ಇವರು ನ್ಯಾಯ ಹೇಳಲಿಕ್ಕೆ ಹೋಗಿ ಜಗಳ ಆಗುವಂತಹ ಸಂದರ್ಭಗಳು ಕೂಡ ತುಂಬ ಜಾಸ್ತಿ. ಅರ್ಥ ಆಯ್ತಾ ನಿಮಗೆ? ಮೂರನೇದಾಗಿ ಈ ವ್ಯಕ್ತಿ ಇಂತಹ ಒಬ್ಬ ಈ ತುಲಾರಾಶಿಯಲ್ಲಿ ಹುಟ್ಟಿದವರು ಏನು ಅಂತ ಹೇಳಿದರೆ, ಅವ್ರು ಹೇಳಿದ್ದು ನಡೀಲಿಲ್ಲ ಅಂತ ಹೇಳಿದ್ರೆ ಬೇಗನೆ ಕೋಪ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದೇನು ಅಂತ ಹೇಳಿದರೆ, ಇವರ ಸ್ವಭಾವ ಸ್ವಲ್ಪ ಮೃದುವಾಗಿರೋದ್ರಿಂದ ಹೇಳ್ಕೊಳ್ಬೇಕಾದ್ದನ್ನು ಬೇಗನೆ ವ್ಯಕ್ತಪಡಿಸದೇ ಇರುವಂತಹ ವ್ಯಕ್ತಿತ್ವವಾಗುತ್ತೆ ಇವ್ರದ್ದು. ಏನೋ ಹೇಳಬೇಕು ಅದನ್ನು ಹೇಳಲಿಕ್ಕೆ ತುಂಬಾ ಕಷ್ಟಪಡ್ತಾರೆ, ಅರ್ಧರ್ಧ ಹೇಳುವಂತಹ ಸ್ವಭಾವ. ಆ ಸ್ವಭಾವ ತುಲಾರಾಶಿಯವ್ರದ್ದು ಆಗಿರುತ್ತೆ. ಓಕೆ, ಈ ತುಲಾರಾಶಿಯವರಿಗೆ ಇರುವ ಒಂದು ಬಣ್ಣ ಯಾವುದು, ಯಾವ ಬಟ್ಟೆ ಧರಿಸಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ಬ್ಲೂ, ನೀಲಿ, ಮತ್ತು ಪೇಸ್ಟಲ್ ಬಣ್ಣಗಳೆಲ್ಲ ಬರುತ್ತಲ್ಲ, ತಿಳಿ ಬಣ್ಣಗಳು, ಅದೆಲ್ಲ ಕೂಡ ಸೂಟ್ ಆಗುತ್ತೆ. ಅದರಲ್ಲೂ ನೀಲಿ, ಪೇಸ್ಟಲ್ ಬ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ವೃಶ್ಚಿಕ ರಾಶಿ ಕೂಡ ಅಷ್ಟೇ ಅತ್ಯಂತ ಪ್ರಮುಖ ರಾಶಿಗಳಲ್ಲಿ ಇದು ಕೂಡ ಒಂದು. ವೆರಿ ಪ್ಯಾಷನೇಟ್ ಪರ್ಸನ್ ಆಗಿರ್ತಾರೆ, ಡಿಟರ್ಮೈಂಡ್ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ, ಎಮೋಷನಲ್ ಆಗಿರ್ತಾರೆ, ಮತ್ತು ಇವರಿಗೆ ಸಿಕ್ಸ್ತ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಗೊತ್ತಾಯ್ತಾ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇವರು ಮಾತಾಡುವಾಗ ತುಂಬ ಶಾರ್ಪಾಗಿ ಮಾತಾಡಿಬಿಡ್ತಾರೆ. ಯಾರಿಗೇ ಆಗಲಿ ತುಂಬ ಮಾತಾಡುವವರಲ್ಲ. ಮಾತಾಡಿದರೆ ಒಂದೇ ಪೆಟ್ಟಿಗೆ ಮಾತು ಅಂತ ಹೇಳ್ತಾರಲ್ಲ, ಅರ್ಥ ಆಯ್ತಾ ನಿಮಗೆ? ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದೇ ಏಟಿಗೆ ಆ ಮಾತನ್ನು ಮುಗಿಸ್ಬಿಡ್ತಾರೆ. ಅಂತಹ ಸ್ವಭಾವದವರು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಇವರ ಒಂದು ನೆಗೆಟಿವ್ ಏನು ಅಂತ ಹೇಳಿದರೆ, ಇವರೊಂದು ಸ್ವಲ್ಪ ಸೆನ್ಸಿಟಿವ್,
ಮತ್ತು ಬೇಗ ಜಲಸಿನ ತೋರಿಸ್ಬಿಡ್ತಾರೆ ಯಾರ ಮೇಲಾದರೂ, ಮತ್ತು ಪ್ರತೀಕಾರ ತಗೊಳ್ಳುವಂತಹ ಸ್ವಭಾವ. ಇವ್ರನ್ನ ಪ್ರೀತಿಸಿದವ್ರನ್ನೆಲ್ಲ ಇವರು ಪ್ರೀತಿಸ್ತಾರೆ, ಇವ್ರನ್ನ ಸುಮ್ಮನೆ ಕೆಣಕ್ಲಿಕ್ಕೆ ಹೋದರೆ ಇವರು ಕುಟುಕ್ತಾರೆ. ಚೇಳು, ನಿಮ್ಮ ಮನೆಯಲ್ಲಿ ಏನಾದ್ರು ಚೇಳು ಬಂದಾಗ ನಿಮಗೆ ತುಂಬ ಭಯ ಆಗುತ್ತೆ, ಯಾಕೆ ಅದು ಕುಟುಕೋ ಸ್ವಭಾವ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂತು ಅಂದರೆ ಅವರು ಕುಟುಕದಲ್ಲೇ ಬಿಡಲ್ಲ. ಇದು ವೃಶ್ಚಿಕ ರಾಶಿಯವರ ಸ್ವಭಾವ. ಇವರಿಗೆ ಯಾವ ಬಣ್ಣ ಚೆನ್ನಾಗಿ ಹೊಂದಿ ಬರುತ್ತೆ ಅಂದರೆ ಡಾರ್ಕ್ ರೆಡ್, ಮೆರೂನ್ ಬಣ್ಣ, ಇವೆಲ್ಲ ತುಂಬ ಚೆನ್ನಾಗಿ ಹೊಂದಿ ಬರುತ್ತೆ. ಡ್ರೆಸ್ಗಳಿಗೆ ನಾನು ಸಂಬಂಧಪಟ್ಟಾಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಧನುರ್ರಾಶಿ. ಎಸ್, ಧನುರ್ರಾಶಿ ಕೂಡ ಅಷ್ಟೇ ರಾಶಿಗಳಲ್ಲಿ ಅತ್ಯಂತ ಒಂದು ಪ್ರಮುಖವಾದಂತಹ ರಾಶಿ. ಯಾಕೆ ರಾಶಿಗಳಲ್ಲಿ ಪ್ರಮುಖ ಅಂತ ಹೇಳಿದರೆ, ಧನುರ್ರಾಶಿಯನ್ನು ನಾವೇನು ಕರಿತೇವೆ ಅಂತ ಹೇಳಿದರೆ, ಆ್ಯಕ್ಚುಲಿ ಆ ರಾಶಿಯನ್ನು ಸ್ವಲ್ಪ ಓಪನ್ ಮೈಂಡೆಡ್ ರಾಶಿ ಅದು ಒಂದು. ಎರಡು, ನಿಮಗೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಾಗೆ ಬಂದಾಗ ನಾನು ಹೇಳ್ತೇನೆ ಆ ಥಿಯರಿಯನ್ನು. ಉತ್ತರ ಧ್ರುವ, ದಕ್ಷಿಣ ಧ್ರುವ, ಅದರ ಬಗ್ಗೆ ಎಲ್ಲ ವಿವರಣೆ ಕೊಡುವಾಗ ಈ ಧನುರ್ರಾಶಿ ಅನ್ನುವಂಥದ್ದು ಭೂಮಿಯ ಒಂದು ಜನನ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಎಲ್ಲ ಈ ಧನುರ್ರಾಶಿಯಲ್ಲೇ ಬರುವಂತಹದ್ದು, ಬ್ರಹ್ಮಾಂಡದ ಬಗ್ಗೆ ಬರುವಾಗ. ಆದ್ದರಿಂದಾಗಿ ಇದು ಇಂಪಾರ್ಟೆಂಟ್ ರಾಶಿಯಾಗಿ ಪರಿಗಣಿಸ್ತೇವೆ. ಇವರಿಗೇನು ಅಂತ ಹೇಳಿದರೆ ಸದಾ ಸತ್ಯ ಹೇಳುವಂತಹ ಸ್ವಭಾವ, ನೇರವಾಗಿ ಮಾತಾಡುವಂತಹ ಸ್ವಭಾವದವರಾಗಿರ್ತಾರೆ. ಟ್ರಾವೆಲನ್ನು ತುಂಬಾ ಇಷ್ಟಪಡ್ತಾರೆ, ಅಡ್ವೆಂಚರಸನ್ನು ಇಷ್ಟಪಡ್ತಾರೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಔಟ್ಡೋರ್ ಲೈಫಲ್ಲಿ ಜೀವನ ಮಾಡೋದು ಅಂದರೆ ತುಂಬಾ ಇಷ್ಟ. ಆಮೇಲೆ ಓಪನ್ ಮೈಂಡೆಡ್ ಆಗಿರ್ತಾರೆ. ಸೈಕಲಾಜಿಕಲಿ ಇವರು ವೆರಿ ಸ್ಟ್ರಾಂಗ್ ಆಗಿರುವಂತಹ ಒಬ್ಬ ಪರ್ಸನ್ ಆಗಿರ್ತಾರೆ ಧನುರ್ರಾಶಿಯವರು. ಓಕೆನಾ? ಓಕೆ, ನೆಕ್ಸ್ಟ್ ಇವರ ನೆಗೆಟಿವ್ಸ್ ಏನಿರುತ್ತೆ ಅಂತ ನೋಡೋಣ. ಸ್ವಲ್ಪ ತಾಳ್ಮೆ ಕಮ್ಮಿ ಮತ್ತು ಕೇರ್ಲೆಸ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಸ್ವಲ್ಪ ಉದಾಸೀನ ಆಗೋದು ಬೇಗ ಇವರಿಗೆ. ಹೀಗೆ ಮಾಡಿದ್ರೆ ನಡೆಯುತ್ತೆ, ಹೀಗೆ ಮಾಡಿದ್ರೆ ಇರೋಕ್ಕಾಗತ್ತೆ ಅನ್ನುವಂತಹ ಸ್ವಭಾವದವರು. ಮತ್ತು ಏನು ಅಂತ ಹೇಳಿದ್ರೆ ಯಾವ ವಿಚಾರಕ್ಕೂ ಹೆಚ್ಚು ತಲೆಗಚ್ಕೊಂಡು ಅದನ್ನು ಕಂಪ್ಲೀಟ್ ಮಾಡುವಂತಹ ಸ್ವಭಾವ ಇವರಲ್ಲಿ ಇರಲ್ಲ. ಮತ್ತು ಇನ್ನೂ ಕೆಲವರ ಸ್ವಭಾವ ಏನು ಅಂದರೆ ಧನುರಾಶಿಯಲ್ಲಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಿಡ್ತು ಅಂತಾದರೆ, ಅವ್ರಿಗೇನಾದ್ರು ಸಿಟ್ಟು ಬಂತು ಅಂತಾದರೆ ಅವರು ಸುಮ್ಮನೆ ಇರುವಂತಹ ವ್ಯಕ್ತಿತ್ವದವರಲ್ಲ. ಒಂದು ನಿಮಿಷ. ನಮ್ಮ ಮನೆಯಲ್ಲಿ ಬೆಕ್ಕಿರೋ ಕಾರಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ. ಈ ಧನುರಾಶಿಯವರು ಸ್ವಲ್ಪ ಏನು ಅಂತ ಹೇಳಿದ್ರೆ ಬೇಗನೆ ಇಂಪೇಷಂಟ್ ಆಗುವಂಥವರು. ಹಾಗೆ ಅದರ ಜೊತೆಗೆ ಕೇರ್ಲೆಸ್ಸು ಮತ್ತು ಮಾತಿನಲ್ಲಿ ಶಾರ್ಪಾಗಿ ಮಾತಾಡ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೋದು. ಇದು ಧನುರಾಶಿಯವರು. ನೆಕ್ಸ್ಟ್ ಮಕರ ರಾಶಿ. ಈ ಮಕರ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದರೆ ತುಂಬಾ ರಾಯಲ್ ಆಗಿರುವಂಥವರು, ಫ್ರೆಂಡ್ಶಿಪ್ಪನ್ನು ಹೊಂದಿರುವಂಥವರು, ಎಲ್ಲರಿಗೂ ಹೆಲ್ಪ್ಫುಲ್ ಆದಂತಹ ನೇಚರ್ ಇರುವವರು, ಹೆಲ್ಪ್ಫುಲ್ ನೇಚರನ್ನು ಹೊಂದಿರ್ತಾರೆ. ಹಾಗೆ ಅದರ ಜೊತೆಗೆ ತುಂಬಾ ಹಾರ್ಡಾಗಿ ವರ್ಕ್ ಮಾಡಿ ಗೆಲುವನ್ನು ಪಡ್ಕೊಳ್ಳುವಂಥವ್ರು. ಸುಲಭದಲ್ಲಿ ಅವರಿಗೆ ಇಂಥದ್ದು ಅಂತ ಹೇಳಿದ್ರೆ ಸಕ್ಸಸ್ ಅನ್ನುವಂಥದ್ದು ಅವರ ಜೀವನದಲ್ಲಿ ಸಿಕ್ಕಲ್ಲ. ಕಷ್ಟಪಟ್ಟು ಪಟ್ಟು ಸಕ್ಸಸ್ ಸಿಕ್ಕುತ್ತೆ. ಮತ್ತು ಇವರಿಗೆ ಏನು ಅಂತ ಹೇಳಿದರೆ ಜನಮನ್ನಣೆ ದೊರೆತರು ಇವ್ರ ಕಷ್ಟಕ್ಕೆ ಜನರು ಒದಗಿ ಬರಲ್ಲ. ಅರ್ಥ ಆಯ್ತಾ? ಇವರೆಲ್ಲರಿಗೂ ಸಹಾಯ ಮಾಡ್ತಾರೆ, ಇವರಿಗೆ ಯಾರು ಸಹಾಯಕ್ಕೆ ಯಾರೂ ಕೂಡ ಇರಲ್ಲ. ಅಂತಹ ಒಂದು ಗುಣಲಕ್ಷಣಗಳು ಮಕರ ರಾಶಿಯವ್ರದ್ದು ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಇವರಿಗೆ ಚಿಕ್ಕದರಿಂದನೇ ಬಂದಿರುತ್ತೆ. ಆ್ಯಂಬಿಷಿಯಸ್ ಅಂದರೆ ತುಂಬಾ ಒಂದು ಮಹತ್ವಾಕಾಂಕ್ಷೆ ಹೊಂದಿರುವಂತಹ ವ್ಯಕ್ತಿತ್ವದವರಾಗಿರ್ತಾರೆ. ಓಕೆ, ಈ ನೆಗೆಟಿವ್ ಟ್ರೇಟ್ಸ್ ಏನಿರುತ್ತೆ ಇವರಿಗೆ, ನೆಗೆಟಿವ್ ಆಗಿ ಅಂದರೆ ಅವರ ಅವಗುಣಗಳೇನು ಅಂದರೆ ತುಂಬಾ ಕೆಲಸ ಮಾಡುವವರು, ಓವರಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ರೆಸ್ಟ್ ಇರಲ್ಲ, ಪೀಸ್ ಆಫ್ ಮೈಂಡ್ ತಪ್ಪು ಹೋಗುತ್ತೆ. ಆಯಿತಾ? ಆಮೇಲೆ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಸ್ಟಬ್ಬಾರ್ನನ್ನು ತೋರಿಸ್ತಾರೆ, ಕೆಲವೊಮ್ಮೆ ಅಗ್ರೆಸಿವ್ ಆಗಿ ವರ್ತಿಸ್ತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಅವರನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗಬಹುದು, ಅಥವಾ ಅವರಿಗೆ ಫ್ರೆಂಡ್ಸ್ ಸಂಖ್ಯೆ ಕಮ್ಮಿ ಆಗುತ್ತೆ. ಓಕೆನಾ? ಇದು ಮಕರ ರಾಶಿಯವ್ರದ್ದು. ಈ ಮಕರ ರಾಶಿಯವರ ಡ್ರೆಸ್ಸಿಂಗ್ ಸೆನ್ಸಿಗೆ ಸಂಬಂಧಪಟ್ಟ ಡ್ರೆಸ್ಸಿಂಗ್ ಕಲರ್ಸ್ ಯಾವುದೆಲ್ಲ, ಬ್ಲೂ, ಬ್ಲ್ಯಾಕ್ ಅಥವಾ ರಾಯಲ್ ಬ್ಲೂ ಇದೆಲ್ಲ ಉಪಯೋಗಿಸ್ಬೋದು. ಓಕೆನಾ? ನೆಕ್ಸ್ಟ್ ಕುಂಭರಾಶಿ. ಕುಂಭರಾಶಿ ಅತ್ಯಂತ ಪ್ರಮುಖ ರಾಶಿಗಳಲ್ಲಿ ಒಂದು. ಈ ರಾಶಿಯವರೇನು ಅಂತ ಹೇಳಿದ್ರೆ
ಇನೋವೇಷನ್ ಬಗ್ಗೆ ತುಂಬಾ ಇಷ್ಟಪಡೋರು, ಸ್ವತಂತ್ರವಾಗಿರಬೇಕು ಅಂತ ಆಸೆ ಪಡ್ತಾರೆ, ಮತ್ತು ಮಾನವೀಯತೆ ಇವರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ. ಯಾರಿಗೇ ಆಗಲಿ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಸ್ವಭಾವದವರಾಗಿರ್ತಾರೆ. ಸ್ಪಿರಿಚುವಲ್ ಪರ್ಸನ್ ಕೂಡ ಹೌದು. ದೇವರು ಪೂಜೆ ಪುನಸ್ಕಾರ ಅಂದರೆ ತುಂಬಾ ಇಷ್ಟಪಡುವಂಥವ್ರು ಆಗಿರ್ತಾರೆ. ಇವರ ನೆಗೆಟಿವ್ ಏನು? ಅಗ್ರೆಸಿವ್, ಸ್ಟಬ್ಬಾರ್ನ್ ಆಗಿರುವಂಥವ್ರು, ಹಠ ಮಾಡುವಂತಹ ಸ್ವಭಾವದವರು. ಇವರು ಹೇಳಿದಾಗೆ ಅವ್ರಿಗೆ ಆಗಬೇಕು, ಇಲ್ಲಾಂದರೆ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ. ಆಯಿತಾ. ಆಮೇಲೆ ಪದೇ ಪದೇ ಹೇಳಿದರೆ ಇವರಿಗೆ ಇಷ್ಟ ಆಗಲ್ಲ. ಕುಂಭರಾಶಿಯವರಿಗೆ ಒಂದು ವಿಚಾರವನ್ನು ಹೇಳಿದ ಮೇಲೆ ಅದನ್ನು ಬಿಟ್ಬಿಡಬೇಕು, ಅದನ್ನೇ ಹೇಳ್ತಾ ಇದ್ದರೆ ಅವರಿಗೆ ತುಂಬಾ ಕಂಟ್ರೋಲ್ ಇಲ್ಲದ ಸಿಟ್ಟು ಬರುತ್ತೆ. ಮತ್ತು ಇವುದನ್ನು ನಿರ್ಧರಿಸೋದು ತುಂಬಾ ಕಷ್ಟ. ಅನ್ಪ್ರಿಡಿಕ್ಟಬಲ್ ವ್ಯಕ್ತಿತ್ವ ಇವ್ರದ್ದು. ಇವ್ರು ಹೀಗೇನಾ ಅಂತ ಹೇಳಿದ್ರೆ ಹೀಗಲ್ಲ. ಈ ಕ್ಷಣ ಇವರು ಒಂದು ರೀತಿ ಇದ್ದರೆ ಇನ್ನೊಂದು ಕ್ಷಣದಲ್ಲಿ ಅವರಿಗೆ ಕೋಪ ಬಂದಿರುತ್ತೆ. ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಓಕೆ. ಈ ಕುಂಭರಾಶಿಯವರ ನೆಗೆಟಿವ್ಸ್ ಏನು? ಕುಂಭರಾಶಿಯವರ ನೆಗೆಟಿವ್ಸ್ ಏನು ಅಂತ ಹೇಳಿ ನೋಡಿದಾಗ, ಅವರು ಬೇಗನೆ ಡಿಟ್ಯಾಚ್ಡ್ ಆಗ್ತಾರೆ ಫ್ಯಾಮಿಲಿಯಿಂದ, ಯಾವುದರಿಂದನೇ ಆಗಲಿ. ಸ್ಪಿರಿಚುವಲ್ ಆಗಿರೋದ್ರಿಂದ ಎಲ್ಲದರಿಂದನೂ ಹೊರಗಡೆ ನಿಂತು ನೋಡುವಂತಹ ಸ್ವಭಾವದವರಾಗಿರ್ತಾರೆ. ಸ್ಟಬ್ಬಾರ್ನ್ ಆಗಿರ್ತಾರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ತುಂಬ ಕಷ್ಟ ಅಂತ ಅನಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಮಾತಾಡಿ ಎಲ್ಲವನ್ನೂ ಡಿಸ್ಟರ್ಬ್ ಮಾಡುವಂತಹ ತಾಕತ್ತು ಕೂಡ ಅವರಲ್ಲಿದೆ ಕುಂಭರಾಶಿಯವರು. ಆದ್ದರಿಂದಾಗಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಫ್ರೆಂಡ್ಸು ರಿಲೇಟಿವ್ಸಲ್ಲಿ ಜಗಳ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ. ಇವರಿಗೆ ಯಾವುದು ತುಂಬ ಉತ್ತಮ ಬಣ್ಣ ಅಂದರೆ ಬ್ಲೂ, ಟರ್ಕಿಶ್ ಬ್ಲೂ, ಇದೆರಡೂ ಕೂಡ ಹೊಂದಿ ಬರುತ್ತೆ. ಓಕೆ. ನೆಕ್ಸ್ಟ್ ಮೀನರಾಶಿ. ಮೀನರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಣ. ಮೀನರಾಶಿಯವರ ಸ್ವಭಾವ ಏನು ಅಂತ ಹೇಳಿದಾಗ, ಸ್ಪಿರಿಚುವಲ್ ಪರ್ಸನ್ ಆಗಿರ್ತಾರೆ, ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಸೆನ್ಸಿಟಿವ್ ಆಗಿರ್ತಾರೆ, ತುಂಬಾ ಕ್ರಿಯೇಟಿವ್ನೆಸ್ ಇರುವಂಥವರಾಗಿರ್ತಾರೆ, ಇಮ್ಯಾಜಿನೇಟಿವ್ ಪರ್ಸನ್ ಆಗಿರ್ತಾರೆ. ಸಿಕ್ಸ್ತ್ ಸೆನ್ಸ್ ಇವ್ರಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ. ಇವರ ನೆಗೆಟಿವ್ಸ್ ಏನು ಅಂತ ಹೇಳಿದ್ರೆ, ಓವರ್ಲಿ ಎಮೋಷನಲ್ ಆಗುವಂತಹದ್ದು, ಬೇರೆಯವರಿಂದ ಬೇಗನೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಆಯಿತಾ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ತುಂಬ ಚಂಚಲವಾದಂತಹ ಮನಸ್ಸನ್ನು ಹೊಂದಿರ್ತಾರೆ. ಆಯಿತಾ. ಆಮೇಲೇನು, ಬೇಗನೆ ಸ್ಟ್ರೆಸ್ಸನ್ನು ತನ್ನೊಳಗೆ ಎಳ್ಕೊಳ್ಳುವಂತಹ ಸ್ವಭಾವ. ಇದೆಲ್ಲ ಅವರ ನೆಗೆಟಿವ್ ಅವಗುಣಗಳಾಗಿರುತ್ತವೆ. ಇದು ರಿಲೇಷನ್ಶಿಪ್ಪಿಗೂ ಕೂಡ ಪ್ರಾಬ್ಲಮನ್ನು ಕೊಡುತ್ತೆ. ಈ ರೀತಿಯಾಗಿ ಪ್ರತಿ ರಾಶಿಗೂ ಅದರದೇ ಆದಂತಹ ಗುಣ ಮತ್ತು ಅವಗುಣಗಳು ಇರುತ್ತವೆ. ಓಕೆನಾ. ನಾನು ಅಂದ್ಕೊಳ್ತೇನೆ ಇಷ್ಟು ನಿಮಗೆ ಇದು ಜ್ಯೋತಿಷ್ಯ ವಿಭಾಗದಲ್ಲಿ ಇಷ್ಟು ನಿಮಗೆ ಅರ್ಥ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ನಕ್ಷತ್ರಾಧಿಪತಿ, ನಕ್ಷತ್ರಗಳ ಗುಣ ಸ್ವಭಾವಗಳು ಮತ್ತು ಅದಕ್ಕೆ ಹೊಂದಿಕೆ ಆಗುವಂತಹ ಪ್ರಾಣಿಗಳು, ಆ ನಕ್ಷತ್ರ ಯಾವ ರೀತಿಯ ಪ್ರಾಣಿಯನ್ನು ಹೋಲುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಅದನಂತರ ಯಾವ್ಯಾವ ಗ್ರಹಗಳು ಅಧಿಪತಿಗಳಾಗಿ ಇದ್ದಾಗ ಯಾವ್ಯಾವ ರೀತಿಯ ಫಲಗಳು ಸಿಗ್ತಾ ಹೋಗುತ್ತೆ, ನಿಮ್ಮ ಜೀವನದ ಬಗ್ಗೆ ನೀವೇ ಕೂಡ ಪ್ರಿಡಿಕ್ಟ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನೋಡ್ತಾ ಹೋಗೋಣ ಮುಂದಿನ ವಿಡಿಯೋಗಳಲ್ಲಿ. ಇಲ್ಲೊಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ, ರಾಹು ಮತ್ತು ಕೇತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಡೌಟ್ ಇರುತ್ತೆ. ರಾಹು ಕೇತು ಎನ್ನುವಂಥದ್ದು ಜ್ಯೋತಿಷದಲ್ಲಿ ಕೇವಲ ಎರಡು ಬಿಂದುಗಳು. ಈ ಬಿಂದುಗಳು ಯಾವ ರೀತಿ ಮೂವ್ ಆಗ್ತದೆ ಅಂದರೆ ಈ ರೀತಿಯಾಗಿಯೇ ವೇವ್ಸ್ ಥರ ಮೂವ್ ಆಗುವಂಥದ್ದು. ಆದ್ದರಿಂದಾಗಿ ಇದನ್ನು ನಾಗನ ಮೂಮೆಂಟ್ ಅಥವಾ ಸರ್ಪನ ಚಲನೆ ಅಂತ ಕರೆಯುವಂಥದ್ದು. ಆದ್ದರಿಂದಾಗಿ ನಾವು ರಾಹು ಕೇತುವನ್ನು ಏನು ಅಂತ ಹೇಳಿದ್ರೆ ನಾಗ ಸ್ವರೂಪವಾಗಿಯೇ ಪೂಜಿಸ್ತೇವೆ, ಸರ್ಪ ಸ್ವರೂಪವಾಗಿ ಪೂಜಿಸ್ತೇವೆ. ಯಾಕೆ ರಾಹು ಕೇತು ತಲೆಗೂ ಮತ್ತು ದೇಹಕ್ಕೂ ಒಂದು ಜೀವಂತಿಕೆಯನ್ನು ನೋಡ್ತೇವೆ ಅಂತ ಹೇಳಿದರೆ, ನಿಮಗೆ ಸಮುದ್ರ ಮಥನದ ಕಥೆ ಗೊತ್ತಿರಬಹುದು. ವಿಷ್ಣು ಮೋಹಿನಿ ಅವತಾರದಲ್ಲಿ ರಾಹು ಕೇತು ಒಬ್ಬ ರಾಕ್ಷಸ ಆಗಿದ್ದ. ಅವನ ತಲೆಯನ್ನು ಕಡ್ದಿದ್ರಿಂದ ಪುನಃ ಬಂದ ರಾಹು ತಲೆಯಾಗಿ ಕೇತು ದೇಹವಾಗಿ ಉಳಿದು ಹೋಗುತ್ತೆ. ಆ ಸಂದರ್ಭದಲ್ಲಿ ಅವರು ಏನು ಅಂತ ಹೇಳಿದ್ರೆ ಆಲ್ರೆಡಿ ಅಮೃತವನ್ನು ಕುಡಿದಿದ್ರಿಂದ ಏನಾಗಿರುತ್ತೆ, ಆ ರಾಹುವಿನ ಅಂದರೆ ತಲೆಗೂ ಕೂಡ ಜೀವಂತಿಕೆ ಬಂದಿದ್ದರಿಂದ ಅದು ರಾಹು ಆಯಿತು, ದೇಹಕ್ಕೆ ಜೀವಂತಿಕೆ ಬಂದಿದ್ದರಿಂದ ಅದು ಕೇತು ಆಯಿತು ಅನ್ನುವಂತಹ ಒಂದು ಕತೆ ಇದೆ, ಪುರಾಣದ ಕತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಹಗಳು ಕೂಡ ಅದೇ ರೀತಿಯ ಪರಿಸ್ಥಿತಿಯನ್ನು ತೋರಿಸ್ತಾ ಇರುತ್ತೆ. ಇದು ಇವತ್ತಿನ ಜ್ಯೋತಿಷ್ಯದ ವಿವರಣೆ. ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ವಿಚಾರಗಳನ್ನೆಲ್ಲ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ. ಯಾರೆಲ್ಲ ವ್ಯೂಸ್ ಕೊಟ್ಟಿದ್ದೀರೋ, ಯಾರೆಲ್ಲ ಕಮೆಂಟ್ಸ್ ಕೊಟ್ಟಿದ್ದೀರೋ ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.